ಕೇವಲ ಕೋಕೋನಟ್ ಶೆಲ್ಗಳಿಂದ ಒಬ್ಬ ಹುಡುಗಿ ಅಂತಹ ಪ್ರಾಡಕ್ಟ್ಸ್ ತಯಾರಿಸಿದ್ದಾಳೆ. ಇವತ್ತವು ಬೇರೆ ದೇಶಗಳಲ್ಲಿ ಲಕ್ಸುರಿ ಪ್ರೈಸ್ಗೆ ಮಾರಾಟವಾಗ್ತಿವೆ. ಅದ್ ಹೇಗ್ ಗೊತ್ತಾ? ಈ ಕತೆ ಕೇರಳದ ಮರಿಯಾ ಕುರಿಯಾಕೋಸೆ ಅವರದು. ಅವರು ಒಂದು ವಿಷಯ ಗಮನಿಸಿದ್ರು. ಸುಮಾರು 99% ಕೋಕೋನಟ್ ಶೆಲ್ಗಳನ್ನ ಜನ ಕಸದ ಬುಟ್ಟಿಗೆ ಎಸೆಯುತ್ತಿದ್ರು, ಇಲ್ಲ ಅಂದ್ರೆ ಸುಟ್ಟು ಹಾಕುತ್ತಿದ್ರು. ಇದರಿಂದ ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ತರದ ಹಾರ್ಮ್ಫುಲ್ ಗ್ಯಾಸಸ್ ವಾತಾವರಣಕ್ಕೆ ಸೇರುತ್ತಿದ್ದವು. ಆಗ ಮರಿಯಾ ಈ ವಿಷಯದ ಬಗ್ಗೆ ರಿಸರ್ಚ್ ಮಾಡಿದ್ರು. ಆಗ ಅವರಿಗೆ ಒಂದು ಶಾಕಿಂಗ್ ಫ್ಯಾಕ್ಟ್ ಗೊತ್ತಾಯಿತು. ಕೇರಳದ ವಿಶ್ವಕರ್ಮ ಕಮ್ಯುನಿಟಿ ಹಲವು ವರ್ಷಗಳಿಂದ ಇದೇ ಕೋಕೋನಟ್ ಶೆಲ್ಗಳಿಂದ ಸುಂದರ ಕಪ್ಸ್ ಮತ್ತು ಊಟೆನ್ಸಿಲ್ಸ್ ತಯಾರಿಸುತ್ತಿದ್ದರು. ಆದರೆ ಸ್ಟೀಲ್ ಮತ್ತು ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಬಂದ ನಂತರ ಈ ಟ್ರೆಡಿಷನಲ್ ಕ್ರಾಫ್ಟ್ಗೆ ಡಿಮಾಂಡ್ ತುಂಬಾ ಕಡಿಮೆ ಆಯಿತು. ಆದರೂ ಮರಿಯಾಗೆ ಇದರಲ್ಲಿ ದೊಡ್ಡ ಪೊಟೆನ್ಷಿಯಲ್ ಕಾಣಿಸಿತು. ಅದಕ್ಕಾಗಿ ಅವರು ಕೂಡು ಕೋಕೋನಟ್ ಶೆಲ್ ಪ್ರಾಡಕ್ಟ್ಸ್ ತಯಾರಿಸಲು ಶುರು ಮಾಡಿದ್ರು ಮತ್ತು ಲಾಂಚ್ ಆಯಿತು ಥೆಂಗಾ ಕೋಕೋನಟ್. ಆದರೆ ಒಂದು ಪ್ರಾಬ್ಲಮ್ ಇತ್ತು. ಡಿಮಾಂಡ್ನೇ ಇಲ್ಲದ ಪ್ರಾಡಕ್ಟ್ನ ಜನ ಯಾಕೆ ಖರೀದಿಸಬೇಕು? ಆಗ ಮರಿಯಾ ಒಂದು ಜೀನಿಯಸ್ ಸ್ಟ್ರಾಟಜಿ ಬಳಸಿದ್ರು. ಮಾರ್ಕೆಟ್ನಲ್ಲಿ ಎಸ್ಥೆಟಿಕ್ ಡಿಸೈನ್ ಪ್ರಾಡಕ್ಟ್ಸ್ಗೆ ಭಾರಿ ಡಿಮಾಂಡ್ ಇದೆ ಅನ್ನೋದನ್ನ ಅವರು ಒಬ್ಸರ್ವ್ ಮಾಡಿದ್ರು. ಹಾಗಾಗಿ ಕೋಕೋನಟ್ ಶೆಲ್ಗಳಿಂದ ಟೀ ಕಪ್ಸ್, ಸ್ಮೂದಿ ಬೌಲ್ಸ್, ಕ್ಯಾಂಡಲ್ಸ್ ಮತ್ತು ಪ್ಲಾಂಟರ್ಸ್ ತರದ ಅಟ್ರಾಕ್ಟಿವ್ ಪ್ರಾಡಕ್ಟ್ಸ್ ತಯಾರಿಸಿದ್ರು. ನಂತರ ಮುಂಬೈ, ಡೆಲ್ಲಿ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಫೋಕಸ್ ಮಾಡಿದ್ರು. ಯಾಕಂದ್ರೆ ಅಲ್ಲಿ ಈಕೋ ಫ್ರೆಂಡ್ಲಿ ಮತ್ತು ಎಸ್ಥೆಟಿಕ್ ಪ್ರಾಡಕ್ಟ್ಸ್ಗಾಗಿ ಜನ ಪ್ರೀಮಿಯಂ ಪ್ರೈಸ್ ಕೊಡಲು ರೆಡಿ ಇದ್ರು. ಇವತ್ತು ಇದೇ ಸ್ಟ್ರಾಟಜಿಯಿಂದ ಪ್ರತಿ ತಿಂಗಳು ಸುಮಾರು 4,000-5,000 ಯೂನಿಟ್ ಸೆಲ್ ಆಗ್ತಿವೆ. ಅಷ್ಟೇ ಅಲ್ಲ, ಈ ಬಿಸ್ನೆಸ್ ಇಂದು 100 ಮಹಿಳೆಯರಿಗೆ ಉದ್ಯೋಗವನ್ನು ನೀಡುತ್ತಿದೆ. ಇಂತಹ ಕ್ವಾಲಿಟಿ ಕಾಂಟೆಂಟ್, ಬಿಸ್ನೆಸ್ ಸ್ಟೋರೀಸ್ ಮತ್ತು ಹಿಡನ್ ಸಕ್ಸೆಸ್ ಸ್ಟೋರೀಸ್ಗಾಗಿ ಕಲಿಯುಗ್ ವಿಷನ್ಸ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.